ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ನಡೀತಾ ಇದ್ದಾವೆ. ದಿಢೀರ್ ರಾಜಕೀಯದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸರ್ಕಾರಕ್ಕೆ ಇವತ್ತಿಗೆ ಕರೆಕ್ಟ್ ಆಗಿ ಅರ್ಧ ಅವಧಿ ಮುಕ್ತಾಯ ಆಗಿದೆ. ಅರ್ಧ ಮುಗಿದಿದೆ ಸರ್ಕಾರ, ಇನ್ನು ಅರ್ಧ ಮಾತ್ರ ಬಾಕಿ ಉಳಿದಿದೆ. ಈ ಅರ್ಧ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಇನ್ನುಳಿದ ಅರ್ಧ ತಮಗೆ ಸಿಗಬೇಕು ಅನ್ನುವಂತಹ ಪಾಲನ್ನ ಕೇಳೋದಕ್ಕೆ ಸಜ್ಜಾದಂತೆ ಭಾಸವಾಗ್ತಾ ಇದೆ ಶಿವಕುಮಾರ್ ಅವರ ಟೀಮ್. ಶಿವಕುಮಾರ್ ಮತ್ತು ಅವರ ಸಹೋದರ ಸದಾಶಿವನಗರದ ಮನೆಯಲ್ಲಿ ಕುಳಿತುಕೊಂಡು ಹಲವಾರು ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆಯಲ್ಲಿ ನಿರತರಾಗಿದ್ದಾರೆ. ಇಬ್ಬರೇ ಇದ್ದಾರೆ, ಡಿಕೆ ಬ್ರದರ್ಸ್ ಇಬ್ಬರೇ ಇದ್ದಾರೆ. ಆದರೆ ಇವರಿಬ್ಬರೇ ಇಲ್ಲಿ ಸಭೆಯನ್ನ ನಡೆಸ್ತಾ ಇದ್ರೆ ಮತ್ತೆ ದೆಹಲಿಯ ಕಡೆಗೆ ಹೊರಟು ನಿಂತಿದ್ದಾರೆ ಸಚಿವ ಎನ್ ಚೆಲುವರಾಯಸ್ವಾಮಿಯವರ ನೇತೃತ್ವದ ತಂಡ. ಅವರ ನೇತೃತ್ವದಲ್ಲಿ ಈಗ ಶಾಸಕರು ದೆಹಲಿಗೆ ಹೊರಟಿದ್ದಾರೆ ಮತ್ತು ದೆಹಲಿಯಲ್ಲಿ ಅತಿದೊಡ್ಡ ರಾಜಕೀಯ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ಆಗ್ತಾ ಇರುವಂತದ್ದು, ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇರುವುದರ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಈಗ ಒಂದು ಟೀಮ್ ಹಾರಿದೆ. ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಶಾಸಕರು ಈಗ ಹೊರಟಿರುವಂತದ್ದು ಶಿವಕುಮಾರ್ ಅವರ ಬೆಂಬಲಿಗರು. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಈಗ ದೆಹಲಿ ಪರೇಡ್ ಅನ್ನ ಆರಂಭಿಸಿದ್ದಾರೆ. ಇವತ್ತು ದೆಹಲಿಗೆ ಒಟ್ಟು 8 ಜನ ಶಾಸಕರು ಹೊರಟಿದ್ದಾರೆ ಅನ್ನುವಂಥದ್ದು ಈಗ ಇರುವಂತಹ ಸ್ಪಷ್ಟ ಮಾಹಿತಿ. ಈಗಾಗಲೇ ರಾಜ್ಯದಿಂದ 8 ಮಂದಿ ಶಾಸಕರು ದೆಹಲಿಗೆ ಹೊರಟಿದ್ದಾರೆ. ಮಾಗಡಿ ಶಾಸಕ ನೇತೃತ್ವದಲ್ಲಿ ನಾಳೆ ಮತ್ತೊಂದು ಟೀಮ್ ದೆಹಲಿಗೆ ಹೋಗುತ್ತೆ. ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಮತ್ತೊಂದು ತಂಡದವರು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಇವತ್ತು 8 ಜನ ಹೊರಟಿದ್ದಾರೆ, ನಾಳೆ ಮತ್ತೊಂದು ತಂಡ ಹೊರಡ್ತಾ ಇದೆ. ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರಾ ಈಗ ಡಿಕೆಶಿ ಅವರ ಬೆಂಬಲಿಗ ಶಾಸಕರು? ಯಾಕಂದ್ರೆ ಇದರಲ್ಲಿ ಬಹುಪಾಲು ಶಾಸಕರು ಹಳೆ ಮೈಸೂರು ಭಾಗದವರೇ ಇದ್ದಾರೆ. ಮಂಡ್ಯ, ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಾಸಕರುಗಳಿದ್ದಾರೆ. ಇವರುಗಳು ಬಹಳ ಮುಖ್ಯವಾಗಿ ಇಲ್ಲಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡುವಂತದ್ದು ದಟ್ಟವಾಗಿ ಗೋಚರಿಸ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಈಗ ಶುರುವಾಗಿದ್ದಾವೆ. ಒಂದ್ ಕಡೆ ಅಣ್ಣ ತಮ್ಮ ಇಬ್ರು ಕುಳಿತು ಸದಾಶಿವನಗರದ ಮನೆಯಲ್ಲಿ ಸುದೀರ್ಘ ಚರ್ಚೆಯಲ್ಲಿದ್ದಾರೆ. ಇಬ್ಬರೇ ಇದ್ದಾರೆ, ಬೇರೆ ಯಾರು ಕೂಡ ಅಲ್ಲಿಲ್ಲ. ಇಲ್ಲಿ ಅಣ್ಣನ ಹಣೆಯಲ್ಲಿ ಮುಖ್ಯಮಂತ್ರಿ ಆಗುವ ಅದೃಷ್ಟ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿರುವ ತಮ್ಮ ಮತ್ತು ಪೂಜೆಗೆ ಫಲ ಸಿಗುತ್ತೆ, ಪ್ರಾರ್ಥನೆಗೆ ಫಲ ಸಿಗುತ್ತೆ ಅಂತ ಹೇಳ್ತಾ ಇರುವ ಅಣ್ಣ, ಇವರಿಬ್ಬರೂ ಕೂಡ ಜೊತೆಯಲ್ಲಿ ಕುಳಿತುಕೊಂಡು ಸಭೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಯಾವ್ಯಾವ ಚರ್ಚೆ ಆಗ್ತಾ ಇದೆ, ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಬ್ರು ಕೂಡ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಯಾಕಂದ್ರೆ ಅವರಿಬ್ಬರ ನಡುವೆ ನಡೀತಾ ಇರುವಂತಹ ಸಭೆ. ಆದ್ರೆ ಈ ಸಭೆಯ ಉದ್ದೇಶ ಏನು ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಹೊರಟು ನಿಂತಿರತಕ್ಕಂಥ 8 ಜನ ಶಾಸಕರ ತಂಡ ಸಭೆಯಲ್ಲೇನೆ ಇದೆಲ್ಲದರ ಕಂಟ್ರೋಲ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಸಭೆಯಲ್ಲಿ ಎಲ್ಲ ವಿಚಾರಗಳು ಕೂಡ ನಡೀತಾ ಇರುವಂಥದ್ದು. ಇವರಿಬ್ಬರ ಅಣ್ಣ ತಮ್ಮ ಇಬ್ಬರು ಈಗಾಗಲೇ ತಮ್ಮ ದಾಳವನ್ನ ಉರುಳಿಸಿ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸಕ್ಕೆ ಹೊರಟಿದ್ರು. 2 ದಿವಸ ಮೈಸೂರಲ್ಲಿ ಇರಬೇಕಾಗಿತ್ತು, ಆದರೆ ಅರ್ಧದಲ್ಲೇ ಮೊಟಕುಗೊಳಿಸಿ ಇವತ್ತು ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕ್ಲಿಯರ್ ಆಗಿರ್ತಕ್ಕಂಥ ಮೆಸೇಜ್ ಬಹುತೇಕ ಮುಖ್ಯಮಂತ್ರಿಯವರಿಗೂ ಕೂಡ ತಲುಪಿರಬಹುದು. ಈ ರೀತಿಯಾಗಿ ಶಾಸಕರ ತಂಡ ದೆಹಲಿಗೆ ಹೊರಟು ನಿಂತಿರೋದ್ರ ಬಗ್ಗೆ ಈಗಾಗಲೇ ದೆಹಲಿಗೆ ಒಂದ್ ಕಡೆಯಲ್ಲಿ ಶಾಸಕರ ತಂಡ ಹೊರಟು ನಿಂತಿದ್ರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ಒಂದ್ ಕಡೆ ಅಣ್ಣ ತಮ್ಮಂದ್ರು ಮನೆಯಲ್ಲಿ ಕುಳಿತು ಮಾತನಾಡ್ತಾ ಇದ್ರೆ, ಮತ್ತೊಂದು ಟೀಮನ್ನ ದೆಹಲಿಗೆ ಕಳಿಸಿದ್ದಾರೆ. ಸಹಜವಾಗಿಯೇ ಇಲ್ಲಿ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಬೆಳವಣಿಗೆಗಳು ಸಾಗ್ತಾ ಇದೆ. ಇಲ್ಲಿ ಅರ್ಧ ಮುಗಿದಿದೆ ಸರ್ಕಾರ. ಇಬ್ಬರು ಜೊತೆಯಾಗಿ ಕೈ ಎತ್ತಿ ಇವತ್ತಿಗೆ 2.5 ವರ್ಷ ಆಯಿತು. 2.5 ವರ್ಷದ ಹಿಂದೆ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಂತಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಅಲ್ಲಿಗೆ ಇವತ್ತಿಗೆ ಅದು 2.5 ವರ್ಷದ ಹಿಂದೆ ಆಗಿರುವಂಥದ್ದು. ಈಗ ಎನ್ ಚೆಲುವರಾಯಸ್ವಾಮಿ ಕೃಷಿ ಸಚಿವರು, ನಾಗಮಂಗಲದ ಶಾಸಕರು, ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್, ಇವರುಗಳು ಈಗ ದೆಹಲಿ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಇವರ ಜೊತೆಗೆ ಸೇರಿಕೊಳ್ಳೋದಿಕ್ಕಿರುವಂತವರು ಮತ್ತು ಹೊರಟು ನಿಂತಿರುವಂತವರಲ್ಲಿ ಇಕ್ಬಾಲ್ ಹುಸೇನ್, ರಾಮನಗರದ ಶಾಸಕರು, ಮಾಗಡಿ ಶಾಸಕ SC ಬಾಲಕೃಷ್ಣ, ಆನೇಕಲ್ ಶಾಸಕ ಬಿ ಶಿವಣ್ಣ, ಇವರು ಕೂಡ ಈಗಾಗಲೇ ದೆಹಲಿಗೆ ಹೊರಟಿದ್ದಾರೆ. ಹಾಗೂ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಬಸವರಾಜ್, ನೆಲಮಂಗಲದ ಶಾಸಕ ಎನ್ ಶ್ರೀನಿವಾಸ್ ಮತ್ತು ಗುಬ್ಬಿ ಶಾಸಕ ಶ್ರೀನಿವಾಸ್ ಇವರು ಕೂಡ
ದೆಹಲಿಗೆ ಹೊರಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಾರ್ಹ. ಹಾಗೂ ಕದಲೂರು ಉದಯ್ ಮದ್ದೂರು ಶಾಸಕರು ಮತ್ತು MLC ದಿನೇಶ್ ಗೂಳಿಗೌಡ ಮಂಡ್ಯದ ಏನು ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದು ಬಂದಂಥವ್ರು. ಯಾಕೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆಯವರು ಒಬ್ಬರನ್ನು ಬಿಟ್ಟರೆ ಇವರೆಲ್ಲರೂ ಕೂಡ ಮಂಡ್ಯ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಯಕರುಗಳು. ಇವರುಗಳು ಈಗ ದೆಹಲಿಗೆ ಹೊರಟಿರುವಂಥದ್ದು. ಇವರ ಜೊತೆಗೆ ಬಸವರಾಜ್ ಶಿವಗಂಗಾ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಎಲ್ಲ ಹೊರಟಿರತಕ್ಕಂತಹ ಶಾಸಕರು, ಅವರ ಲೆಕ್ಕಾಚಾರ ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಯಾವ ಉದ್ದೇಶಕ್ಕಾಗಿ ಹೊರಟಿದ್ದಾರೆ, ಏನಿದೆ ದೆಹಲಿಯಲ್ಲಿ ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಇವರ ಪ್ರಕಾರ ಬಹುತೇಕ ಈಗಿರುವ ಮಾಹಿತಿಯ ಪ್ರಕಾರ ಅವರು ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ರಾತ್ರಿ ಭೇಟಿ ಆಗಬಹುದು, ಹಾಗೂ ನಾಳೆ KC ವೇಣುಗೋಪಾಲ್ ಅವರನ್ನ ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಇಲ್ಲಿವರೆಗೆ 2.5 ವರ್ಷ ತುಂಬೋ ತನಕ ನಾವೇನೂ ಮಾಡಿಲ್ಲ, ಸರ್ಕಾರಕ್ಕೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಅನ್ನು ಮಾಡಿಲ್ಲ, ಸಹಕಾರ ಕೊಟ್ಟಿದ್ದೀವಿ. ಆದ್ರೆ 2.5 ವರ್ಷ ಆಗಿದೆ, ಈಗ ನಮ್ಮ ಸರದಿ ಅನ್ನುವಂಥದ್ದನ್ನ ಕ್ಲೇಮ್ ಮಾಡೋದಕ್ಕೆ DK ಶಿವಕುಮಾರ್ ಹೊರಟಿರುವಂಥದ್ದು ಸ್ಪಷ್ಟ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ DK ಶಿವಕುಮಾರ್ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಏನ್ ನಡೀತಿದೆ ಈಗ ಅಲ್ಲಿ, ಯಾವ ಸ್ವರೂಪದಲ್ಲಿ ರಾಜಕೀಯ ಬೆಳವಣಿಗೆಗಳು ಶುರುವಾಗಿದ್ದಾವೆ? ಹರಿಪ್ರಸಾದ್, ಬಹಳ ಮುಖ್ಯವಾಗಿ ಇವತ್ತು ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸಿದೆ. 2.5 ವರ್ಷದ ಬಳಿಕ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಮತ್ತೊಂದು ಕಡೆಯಾಗಿ ಪವರ್ ಶೇರಿಂಗ್ ವಿಚಾರದಲ್ಲೂ ಕೂಡ CM ಬಣ ಮತ್ತೆ DCM ಬಣದ ಜಟಾಪಟಿ ಶುರುವಾಗಿತ್ತು. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ತವರು ಜಿಲ್ಲೆ ಅಂದ್ರೆ ಅವಿಭಜಿತ ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ನಿಂತು 5 ವರ್ಷಗಳ ಕಾಲ ನಾನೇ ಅಧಿಕಾರವನ್ನು ಪೂರೈಸ್ತೀನಿ ಅನ್ನುವಂಥ ನಿಟ್ಟಲ್ಲಿ ಪರೋಕ್ಷವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಈ ಕಡೆಯಿಂದ DCM DK ಶಿವಕುಮಾರ್ ಮತ್ತೆ ಅವರ ಸಹೋದರ DK ಸುರೇಶ್ ಅವರು ಪೊಲಿಟಿಕಲ್ ಗೇಮ್ ಆಡೋದಕ್ಕೆ ಶುರುವಾದ್ರ ಅಂತ. ಬೆಳಿಗ್ಗೆ 12 ಗಂಟೆಗೆ DK ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಂತ DK ಸುರೇಶ್ ಅವರು ಸುಮಾರು 3 ಗಂಟೆಗೂ ಹೆಚ್ಚು ಕಾಲ DK ಶಿವಕುಮಾರ್ ಜೊತೆ ಚರ್ಚೆನ ಮಾಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಈ ಒಂದು ಅಧಿಕಾರ ಹಸ್ತಾಂತರ, ಮತ್ತೊಂದು ಕಡೆಗೆ ಸರ್ಕಾರ ಅಧಿಕಾರಕ್ಕೆ ಬಂದ ಅಂದ್ರೆ ಅಧಿಕಾರವನ್ನು ಪೂರೈಸಿರ್ತಕ್ಕಂಥ ಇನ್ನು 2.5 ವರ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಚಿವರು, ಶಾಸಕರು, ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ ಮುಖಂಡರುಗಳು, ಶಾಸಕರು ಕೊಡ್ತಾ ಇರ್ತಕ್ಕಂಥ ಒಂದು ಹೇಳಿಕೆಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಯಾವಾಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟರು, ಆ ಕಡೆಯಿಂದ DK ಸುರೇಶ್ ಅವರು ಭಾವನಾತ್ಮಕವಾದಂತ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾದ್ರು. ಏನು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೀತಾರೆ, ಗ್ಯಾರಂಟಿಗಳ ಭರವಸೆಯನ್ನು ಕೂಡ ಕೊಟ್ಟಿದ್ರು, ಅದರಂತೆ ಆ ಒಂದು ಭರವಸೆಯನ್ನು ಕೂಡ ಈಡೇರಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಯಾವುದೇ ವ್ಯಕ್ತಿ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕಾದ್ರೆ ಕೊಟ್ಟ ಮಾತಿನಂತೆ ನಡಿಬೇಕು, ನುಡಿದಂತೆ ನಡಿಬೇಕು, ಅವಾಗ ಮಾತ್ರ ಯಶಸ್ವಿ ನಾಯಕನಾಗೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ನೇರವಾಗಿ ಒಂದು CM ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಒಂದ್ ವೇಳೆ ಏನಾದರೂ ನೀವು ನಮ್ಮ ಸಹೋದರ DK ಶಿವಕುಮಾರ್ಗೆ ಏನಾದರೂ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡದೇ ಇದ್ರೆ ನೀವು ಕೂಡ ವಚನ ಭ್ರಷ್ಟತೆಯ ಆರೋಪವನ್ನು ಎದುರಿಸಬೇಕಾಗುತ್ತೆ ಅಂತದೊಂದು ಭಾವನಾತ್ಮಕವಾದಂಥ ಒಂದು ಸಂದೇಶವನ್ನ ಇವತ್ತು DK ಸುರೇಶ್ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತಮ್ಮ ಮಾತಿನುದ್ದಕ್ಕೂ ಕೂಡ ನಾವು ರಿಯಾಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಕೂಡ ಸುಮಾರು 10-15 ನಿಮಿಷಗಳ ಕಾಲ ನಡೆದಂಥ ಈ ಒಂದು ಏನು ಬೈಟ್ ರಿಯಾಕ್ಷನ್ಸ್ ಅಲ್ಲಿ ಸುಮಾರು ಒಂದು 12-13 ಬಾರಿ ಈ ಒಂದು ಪದವನ್ನು ಉಪಯೋಗಿಸಿರ್ತಕ್ಕಂಥದ್ದು. ಪದೇ ಪದೇಯಾಗಿ ಕೊಟ್ಟ ಮಾತಿನಂತೆ ನಡಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆಗೆ ಎಮೋಷನಲ್ ಕಾರ್ಡ್ ಪ್ಲೇ ಮಾಡೋದ್ರ ಮುಖಾಂತರ ಇದೀಗ CM ಸಿದ್ದರಾಮಯ್ಯನ ಕಟ್ಟಿ ಹಾಕೋದಕ್ಕೆ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ಸಹಜವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ಡೇ 1 ಇಂದಲೂ ಕೂಡ DCM DK ಶಿವಕುಮಾರ್ ಸೇರಿದಂತೆ ಅವರ ಬಣದ ಶಾಸಕರುಗಳು ಪವರ್ ಶೇರಿಂಗ್ ವಿಚಾರವನ್ನ ಜೀವಂತವಾಗಿ ಇಟ್ಕೊಂಡ್ ಬಂದಿದ್ರು. ಇದೀಗ 2.5 ವರ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಹೈಕಮಾಂಡು ಕೂಡ ಎಲ್ಲೊಂದ್ ಕಡೆಗೆ DK ಶಿವಕುಮಾರ್ಗೆ ಸಮ್ಮತಿಯನ್ನು ಸೂಚಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಪೂರಕವಾಗಿ ಏನು DK ಸುರೇಶ್ ಮತ್ತೆ DK ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಮತ್ತೊಂದು ಕಡೆಗೆ ಯಾವ ಸಚಿವ ಸಂಪುಟ ಪುನರಚನೆ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ CM ಸಿದ್ದರಾಮಯ್ಯನವರ ಬಣಕ್ಕೆ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿ ಈಗಾಗಲೇ ಒಂದು ಅಂಶವನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಸರ್ಕಾರಕ್ಕೆ ಅರ್ಧ ಅವಧಿ ಮುಕ್ತಾಯ ಆಗಿದೆ, ಅರ್ಧ ಮುಗಿದಿರುವಂತಹ ಸರ್ಕಾರ ಇದು. ಈ ಅವಧಿಯಲ್ಲಿ ನೋಡಿ, ಒಂದು ಪೂರ್ಣಾವಧಿಯ ಸರ್ಕಾರದ ಅರ್ಧ ಭಾಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತು ಕರೆಕ್ಟ್ ಆಗಿ ಇವತ್ತೇ ನಡೀತಾ ಇರುವಂತಹ ಬೆಳವಣಿಗೆ ಹಲವಾರು ಅಂಶಗಳನ್ನ ಮುನ್ನೆಲೆಗೆ ತರ್ತಾ ಇದೆ. ಒಂದು, ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗುರುತಿಸಬೇಕಾಗಿರುವಂತದ್ದು
ಶಿವಕುಮಾರ್ ಅವರು ಇದುವರೆಗೆ ಅಂದ್ರೆ ಇವತ್ತಿನ ದಿವಸದವರೆಗೆ ಅವರು ಮುಖ್ಯಮಂತ್ರಿ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಯಾವುದೇ ರೀತಿಯಂತಹ ಮಾತುಗಳನ್ನು ಹೇಳಿಲ್ಲ. ಅದಕ್ಕೆ ಪೂರಕವಾಗಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ನಡೆದಿರಲಿಲ್ಲ. ಆದ್ರೆ ಇವತ್ತು ಅದು ನಡೀತಾ ಇದೆ. ಈ ಹಿಂದೆ ಶಿವಕುಮಾರ್ ಅವರ ಬಣದ ಶಾಸಕರುಗಳು ಮಾತಾಡಿದ್ದಾರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅವರಿಗೆ ಅವಕಾಶವನ್ನ ತೆರೆದುಕೊಡ್ಬೇಕು, ಇವೆಲ್ಲ ವಿಚಾರಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು ಕೂಡ ಬಹಿರಂಗವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಅವರೇ 5 ವರ್ಷ ಇರಬೇಕು, ಸಿದ್ದರಾಮಯ್ಯನವರು ಇಲ್ದಿದ್ರೆ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ, ಈ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತ ಆಗಿದ್ದಾವೆ. ಆದ್ರೆ ಎಕ್ಸಾಕ್ಟ್ ಇವತ್ತು ಅರ್ಧ ಮುಗಿದ ಸರ್ಕಾರದಲ್ಲಿ ಇನ್ನರ್ಧಕ್ಕೆ ಬೇಕಾದಂತಹ ಕ್ಲೇಮ್ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ರಾಜ್ಯ ರಾಜಕೀಯದ ಬಹಳ ದೊಡ್ಡದಾದಂತಹ ಬೆಳವಣಿಗೆ. ಇದುವರೆಗೆಲ್ಲ ನೋಡ್ತಾ ಇದ್ದಿದ್ದು ಕೇವಲ ಟ್ರೇಲರ್ಗಳು ಮಾತ್ರ. ಇದುವರೆಗೆ ಆಗಿರುವಂತದ್ದು ಕೇವಲ ಟ್ರೇಲರ್ಗಳು. ಈ ಹಿಂದೆ ಯಾರ್ಯಾರು ಏನೇನೆಲ್ಲ ಮಾತನಾಡಿದರೆ ಅವೆಲ್ಲವೂ ಕೂಡ ಟ್ರೇಲರ್ಗಳಿಗೆ ಸೀಮಿತ. ಆದ್ರೆ ಇವತ್ತಿನಿಂದ ಬಹುಶಃ ಕರ್ನಾಟಕದ ರಾಜಕೀಯದಲ್ಲಿ, ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪಿಕ್ಚರ್ ಶುರುವಾದಂತೆ ಗೋಚರಿಸ್ತಾ ಇದೆ. ಇದು ಎಲ್ಲಿಗೂ ಹೋಗುತ್ತೆ, ಕ್ಲೈಮ್ಯಾಕ್ಸ್ ಏನಾಗುತ್ತೆ ನೋಡ್ಬೇಕಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಯಾಕಂದ್ರೆ ಸರ್ಕಾರದ ಸರ್ಕಸ್ ಬಹಳ ಜೋರಾಗಿ ಸಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ, ಇನ್ನೂ ಕೂಡ ಗೊಂದಲಗಳು ಮುಗಿದಿಲ್ಲ. ವಿಶೇಷವಾಗಿ ಇವತ್ತು ಈಗ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋದ್ರೆ, ಗ್ಯಾರಂಟಿಗಳ ಸಂಭ್ರಮದಲ್ಲಿದ್ದ ಸರ್ಕಾರದ ಸುತ್ತ ಈಗ ಅಧಿಕಾರದ ಹಂಚಿಕೆಯ ಮಾತು ಇದುವರೆಗೆ ಮಾತಾಗಿ ಕೇಳ್ತಿತ್ತು, ಈಗ ದೊಡ್ಡ ಶಬ್ದವಾಗಿದೆ. ಅದು ದೊಡ್ಡ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ರಾಜ್ಯ ಸರ್ಕಾರ ಈಗ ಅರ್ಧ ದಾರಿಗೆ ಬಂದು ನಿಂತಿರುವಂತದ್ದು ಸ್ಪಷ್ಟ ಇದೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಯನ್ನ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿದ ಆ ದಿವಸದ ಮಧ್ಯಾಹ್ನದಿಂದ ಇವತ್ತಿನ ಮಧ್ಯಾಹ್ನದವರೆಗೂ ಕೂಡ 2.5 ವರ್ಷವನ್ನು ಲೆಕ್ಕ ಹಾಕಿನೇ ಇವತ್ತು ಮಧ್ಯಾಹ್ನದ ನಂತರಕ್ಕೆ ಚಟುವಟಿಕೆ ಆರಂಭ ಆಗಿದೆ. ದೊಡ್ಡ ಮಟ್ಟದ ಚಟುವಟಿಕೆ ಆರಂಭ ಆಗಿದೆ. ಅಧಿಕಾರ ಹಸ್ತಾಂತರ, ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿದೆ. ಎಲ್ಲವೂ ಸಸ್ಪೆನ್ಸ್ ಆಗಿದೆ. ಏನಾಗುತ್ತಾ ಇದೆ ಈ ಸರ್ಕಾರದಲ್ಲಿ ಬದಲಾವಣೆ ನಿಶ್ಚಿತ ಆಯ್ತಾ? ಹಾಗಾದ್ರೆ ನಾಯಕತ್ವದ ವಿಚಾರದಲ್ಲಿ ನಿಶ್ಚಿತವಾದಂತಹ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತಾ? ಯಾವ ಹಂತದಲ್ಲಿ ಬರ್ತಾರೆ? ಇದು ಈಗಿರುವಂತಹ ಕುತೂಹಲ. ದೆಹಲಿ ವಿಧಾನಸೌಧದಿಂದ ಸದಾಶಿವನಗರಕ್ಕೆ ಶಿಫ್ಟ್ ಆಗಿದೆ ಈ ಕುತೂಹಲ. ಯಾಕಂದ್ರೆ ಇದರ ಎಪಿಸೆಂಟರ್, ಇದರ ಕೇಂದ್ರ ಬಿಂದು, ಈ ಕಂಪನದ ಕೇಂದ್ರ ಬಿಂದು ಈಗ ಕನಕಪುರ ಬಂಡೆ ಖ್ಯಾತಿಯ ಶಿವಕುಮಾರ್ ಅವರ ನಿವಾಸ. ಸದಾಶಿವನಗರದಲ್ಲಿ ಕುಳಿತುಕೊಂಡು ಅಣ್ಣ ತಮ್ಮ ಇಬ್ರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ 8 ಜನ ಶಾಸಕರು ದೆಹಲಿಗೆ ಹೊರಟಿದ್ದಾರೆ. ಬಹಳ ಕುತೂಹಲಕಾರಿಯಾದಂತಹ ಬೆಳವಣಿಗೆ ಇದು. ಸದಾಶಿವನಗರದಲ್ಲಿ ಅಣ್ಣ ತಮ್ಮ ಇಬ್ರು ಕೂಡ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಅಣ್ಣ ತಮ್ಮ ರಾಜಕೀಯ ದಾಳ ಏನು ಅನ್ನೋದ್ರ ಬಗ್ಗೆ ಈಗ ಎಲ್ಲರ ಕುತೂಹಲ ಗರಿಗೆದರಿರುವಂತದ್ದು. ಎಲ್ಲೆಡೆಯೂ ಇರುವಂತಹ ಕುತೂಹಲ ಇದೆ ಇವಾಗ. ಯಾಕಂದ್ರೆ ಈ ಬಾರಿಯ ಬೆಳವಣಿಗೆ, ಇವತ್ತಿಂದ ಶುರುವಾಗಿರುವಂತಹ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಇದನ್ನ ಹಾಗಾದ್ರೆ ನವೆಂಬರ್ ಕ್ರಾಂತಿಯಿಂದ ಹೇಳ್ತಾ ಇದ್ದಿದ್ದು. ಬಹುತೇಕ ಅದೇ ನವೆಂಬರ್ ಕ್ರಾಂತಿ ಶುರುವಾದಂತೆ ಗೋಚರಿಸ್ತಾ ಇದೆ. ಕ್ರಾಂತಿನೂ ಇಲ್ಲ, ಎಲ್ಲ ಭ್ರಾಂತಿ ಅಂತ ಹೇಳ್ತಾ ಇದ್ರು. ಇವತ್ತು ಖುದ್ದು ಮುಖ್ಯಮಂತ್ರಿಯವರು ಹೇಳಿದ್ರು ಕ್ರಾಂತಿ ಇಲ್ಲ, ಭ್ರಾಂತಿ ಅಂತ ಹೇಳಿದ್ರು. ಆದ್ರೆ ಈಗ ನಡೀತಾ ಇರುವಂತದ್ದು ಏನು? ಇದು ಯಾವ ರೀತಿಯಾದಂತಹ ಬೆಳವಣಿಗೆ ಇದು? ಇದು ಬಹಳ 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 ಕುತೂಹಲ ಇರುವಂತದ್ದು. ಯಾಕಂದ್ರೆ ಯಾರಿಗೂ ಕೂಡ ಭೇಟಿಗೆ ಸಮಯಾವಕಾಶವನ್ನು ಕೂಡ ಕೊಡದೇನೆ ಸುಮಾರು 3 ಗಂಟೆಗಳ ಕಾಲ ಅಣ್ಣ ತಮ್ಮ ಇಬ್ಬರೇ ಕುಳಿತು ಮಾತನಾಡಿದ್ದಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿರ್ಬೇಕು ಅವರು. ಮತ್ತು ಅವರಿಬ್ರು ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಬಹಳಷ್ಟು ಫೋನ್ ಕರೆಗಳು ಕೂಡ ಹೋಗಿರಬಹುದು, ಅಥವಾ ಅದು ಪೂರ್ವ ನಿರ್ಧಾರಿತವೂ ಕೂಡ ಆಗಿರಬಹುದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಎನ್ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಿಯೋಗ ದೆಹಲಿಗೆ ಹೊರಟಿರುವಂತದ್ದು. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಹೊರಟು ನಿಂತಿರತಕ್ಕಂತಹ ತಂಡ ಇದು. ಚೆಲುವರಾಯಸ್ವಾಮಿ ಅವರು ನಾಗಮಂಗಲದ ಶಾಸಕರು. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಈ 3 ಜಿಲ್ಲೆಗಳ ಕಾಂಗ್ರೆಸ್ ಶಾಸಕರುಗಳೆಲ್ಲರೂ ಕೂಡ ಈಗ ಹೊರಟಿದ್ದಾರೆ. ಮಳವಳ್ಳಿ ಶಾಸಕರು ಇಲ್ಲ ಇದರಲ್ಲಿ. ಹಾಗೆಯೇ ಶ್ರೀರಂಗಪಟ್ಟಣದ ಶಾಸಕರು ಸೋಫಾರ್ ಅವರು ಕೂಡ ಇಲ್ಲ. ಆದ್ರೆ ಇಲ್ಲಿ ಯಾವಾಗ ಈ ಬೆಳವಣಿಗೆಗಳು ಬಹಿರಂಗ ಆಗೋದಕ್ಕಿಂತ ಸ್ವಲ್ಪ ಮುಂಚಿತವಾಗಿಯೇ
ಅಂದ್ರೆ ದೆಹಲಿಗೆ ಹೊರಟಿರ್ತಕ್ಕಂತಹ ಶಾಸಕರ ವಿಚಾರಗಳು ಬಯಲಾಗೋದಿಕ್ಕೆ ಸ್ವಲ್ಪ ಮುಂಚಿತವಾಗಿಯೇ ಸಿದ್ದರಾಮಯ್ಯನವರ ಪ್ರವಾಸದಲ್ಲಿ ಏರುಪೇರಾಗಿದೆ. ಮುಖ್ಯಮಂತ್ರಿಯವರ ಪ್ರವಾಸ ಏರುಪೇರಾಗಿದೆ. ಅಂದ್ರೆ ಈ ಸುದ್ದಿ ಬಹಿರಂಗ ಆಗೋದಕ್ಕಿಂತ ಮುಂಚಿತವಾಗಿ ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿಯವರಿಗೆ ಈ ಸುದ್ದಿ ತಲುಪಿರುತ್ತೆ. ಈ ಕಾರಣಕ್ಕಾಗಿಯೂ ಕೂಡ ಇರಬಹುದು. ಯಾಕಂದ್ರೆ ಚಾಮರಾಜನಗರ ಮತ್ತು ಮೈಸೂರು ಪ್ರವಾಸದಲ್ಲಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಸಂಗತಿಗಳು ಇವು. ಯಾಕಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಸಹಕಾರ ಇಲಾಖೆಯ ಸಹಕಾರ ಸಪ್ತಾಹ ಕಾರ್ಯಕ್ರಮದ ಸಮಾರೋಪ ಇತ್ತು. ಆದ್ರೆ ಆ ಸಮಾರೋಪ ಕಾರ್ಯಕ್ರಮವನ್ನು ಮುಗಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮುಗಿಸಿ ನಾಳೆ ಇನ್ನೊಂದು ಕಾರ್ಯಕ್ರಮವು ಕೂಡ ಸಹಕಾರ ಇಲಾಖೆ ಸಂಬಂಧಪಟ್ಟಂತದ್ದು ಬಹುಶಃ ಇತ್ತು. ಅದನ್ನ ಮೈಸೂರಿನಲ್ಲಿ ಉಳಿಯುವಂತಹ ಪ್ಲಾನ್ ಅನ್ನ ಮುಖ್ಯಮಂತ್ರಿಯವರು ಮಾಡ್ಕೊಂಡಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಬದಲಾವಣೆ ಆಗಿದೆ. ಮುಖ್ಯಮಂತ್ರಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾಳೆ ಮತ್ತೆ ಅವರು ಮೈಸೂರಿಗೆ ಹೋಗಬಹುದು. ಬೆಂಗಳೂರಿಗೆ ಬಂದು ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಅವರು ಮತ್ತೆ ಪ್ರವಾಸವನ್ನ ಮೈಸೂರು ಕಡೆಗೆ ಮಾಡಬಹುದು ಅಂತ ಹೇಳಿದೆ. ಈ ಹಂತದಲ್ಲಿ ಒಂದ್ ಕಡೆ ಡಿಕೆ ಬ್ರದರ್ಸ್ ಮೀಟಿಂಗ್, ಇನ್ನೊಂದು ಕಡೆಯಲ್ಲಿ ಸಿಎಂ ಪ್ರವಾಸ ಏರುಪೇರು, ಇದು ಹಲವಾರು ಸಂದೇಶಗಳನ್ನ ಕೊಡ್ತಾ ಇರುವಂತದ್ದು ಸ್ಪಷ್ಟ ಇದೆ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ದಿಢೀರ್ ಬೆಳವಣಿಗೆಗಳಿವು. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ಗುಟ್ಟನ್ನ ಬಿಟ್ಟುಕೊಡ್ತಾ ಇಲ್ಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು. ಇಲ್ಲಿ ಉಪಮುಖ್ಯಮಂತ್ರಿಯವರು ನಿನ್ನೆ ಬಹಳಷ್ಟು ಮಾತನಾಡಿದ್ದಾರೆ. ನಾನು ಎಷ್ಟು ದಿವಸ ಅಧ್ಯಕ್ಷನಾಗಿ ಇರ್ತೀನೋ ಇಲ್ಲೋ ಅಂತೇಳಿ ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಹುದ್ದೆಗೆ ಬೇರೆಯವರು ಬರಬಹುದು ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಮಾದರಿಯನ್ನ ಸೆಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. 100 ಕಾಂಗ್ರೆಸ್ ಕಚೇರಿಗಳ ಸ್ಥಾಪನೆಯನ್ನ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದೀನಿ ಅನ್ನುವಂತ ಹೇಳಿದ್ದಾರೆ. ಇವೆಲ್ಲವೂ ಹೇಳಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಹೇಳಿದ್ರು. ನಾನು ಅಧ್ಯಕ್ಷನಾಗಿ ಇಲ್ಲದೆ ಇದ್ರೂ ಕೂಡ ನಾಯಕತ್ವದಲ್ಲಿರ್ತೇನೆ, ಫ್ರಂಟ್ ಲೈನ್ ನಲ್ಲಿ ಇರ್ತೇನೆ ಅಂತ ಹೇಳಿದ್ರು. ಫ್ರಂಟ್ ಲೈನ್ ನಲ್ಲಿ ಇರುವಂತಹದರ ಅರ್ಥ ಹಾಗಾದ್ರೆ ಮುಖ್ಯಮಂತ್ರಿಯಾಗಿನ 2028ಕ್ಕೆ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು ಶಿವಕುಮಾರ್ ಅವರು. ಬಹಳಷ್ಟು ಅರ್ಥಗಳಿದಾವೆ ಅಂತ ಹೇಳಿದ್ವಿ. ನಿನ್ನೆ ಕೂಡ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ. ಒಗ್ಗಟ್ಟಿನಿಂದ ಮಾತಾಡಿದರೆ ಒಗ್ಗಟ್ಟನ್ನ ಬಿಚ್ಚಿಡಬೇಕಾಗಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಈಗ ಸಿಎಂ ಪ್ರವಾಸದಲ್ಲೂ ಕೂಡ ಏರುಪೇರು ಆಗಿದೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಗುಟ್ಟು ಬಿಟ್ಟುಕೊಡದ ಸಿಎಂ ಹಾಗೂ ಡಿಸಿಎಂ. ಇಲ್ಲಿ ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ಇವತ್ತು ಒಂದು ವಿಚಾರವನ್ನು ನೆನಪಿಸಿದ್ದಾರೆ. ಅದು ಡಿ ಕೆ ಸುರೇಶ್ ಅವರು ನೆನಪಿಸಿಟ್ಟಿರ್ತಕ್ಕಂತಹ ಮಾತುಗಳು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರು ಕೇಳಿದಾರಂಥದ್ದು ಇದೇ. ಮಾತು ಉಳಿಸಿಕೊಳ್ತಾರ ಸಿಎಂ, ಕೊಟ್ಟ ಮಾತಿನಂತೆ ಅವರು ನಡ್ಕೊಳ್ತಾರೆ ಅಂತ. ಕಾಂಗ್ರೆಸ್ನವರ ಸರ್ಕಾರದ ಈ ಅವಧಿಯಲ್ಲಿ ಮತ್ತು ಹಿಂದಿನ ಅವಧಿಯಲ್ಲೂ ಕೂಡ, ಸಿದ್ದರಾಮಯ್ಯನವರ ಸರ್ಕಾರದ ಹಿಂದಿನ ಅವಧಿಯಲ್ಲೂ ಕೂಡ ಒಂದು ಪಾಯಿಂಟ್ ಅನ್ನು ಅವರು, ಅದೊಂದು ರೀತಿಯಂತ ಘೋಷವಾಕ್ಯವನ್ನು ಅವರು ಹೇಳ್ತಾ ಇದ್ರು. ನುಡಿದಂತೆ ನಡೆದ ಸರ್ಕಾರ ನಮ್ಮದು. ಇದು 2018ರಲ್ಲೂ ಕೂಡ ಸಿದ್ದರಾಮಯ್ಯರು ಚುನಾವಣೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಹೇಳಿದಂತಹ ಮಾತು. ಮತ್ತು ಈ ಬಾರಿ ಸರ್ಕಾರ ಬಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವುದಕ್ಕೆ ಶುರು ಮಾಡಿದಾಗಲೇ ಹೇಳಿದಂತಹ ಮಾತು ಕೂಡ ನುಡಿದಂತೆ ನಡೆದಂತಹ ಸರ್ಕಾರ ನಮ್ಮದು ಅಂತ ಹೇಳ್ತಾ ಇದೆ. ಈಗ ಅದೇ ನುಡಿದಂತೆ ನಡೆಯುವ ಬೇಕಾದ ಕಾಲವನ್ನ ಸಿದ್ದರಾಮಯ್ಯನವರಿಗೆ ನೆನಪಿಸಿದ್ದಾರೆ ಉಪಮುಖ್ಯಮಂತ್ರಿಯವರ ತಮ್ಮ ಡಿ ಕೆ ಸುರೇಶ್. ಸಿಎಂ ಕೊಟ್ಟ ಮಾತು ತಪ್ಪೋದಿಲ್ಲ. ನೋಡಿ, ಹಿಂದೆ ಯಡಿಯೂರಪ್ಪನವರಿಗೆ ಒಂದು ಮಾತು ಹೇಳ್ತಿರು, ಅವರು ನಾಲ್ಗೆ ಮೇಲೆ ನಿಂತಿರುವ ನಾಯಕ ಅಂತ. ಅಂದ್ರೆ ಅವ್ರು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಯವರು ಕೂಡ ಸಿದ್ದರಾಮಯ್ಯನವರು ಕೂಡ ಕೊಟ್ಟ ಮಾತು ತಪ್ಪೋದಿಲ್ಲ. ಕರೆಕ್ಟ್ ಆಗಿ ಇವತ್ತು ನೆನಪಿಸಿರುವಂತದ್ದು ಕೊಟ್ಟ ಮಾತನ್ನ. ಹಾಗಾದ್ರೆ ಯಾವುದದು ಕೊಟ್ಟ ಮಾತು? ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಮಾತು ಯಾವುದು? ಈ ಕುತೂಹಲ ಇದೆ. ಈಗ ಸುರೇಶ್ ಮಾತಿನ ಪ್ರಕಾರ 2.5 ವರ್ಷಗಳ ಸೂತ್ರ ಇದ್ದಿದ್ದು ನಿಜವೇ? ಯಾಕಂದ್ರೆ ಸಿದ್ದರಾಮಯ್ಯನವರ ಬಣದವರು ಅಥವಾ ಹಿರಿಯ ನಾಯಕರುಗಳು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, MB ಪಾಟೀಲ್ರು ಈಗಾಗಲೇ ಹೇಳಿರ್ತಕ್ಕಂಥ ಬಹಿರಂಗ ಹೇಳಿಕೆಗಳು ಆನ್ ರೆಕಾರ್ಡ್ ಇರುವಂತದ್ದು. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರ ಬದಲಾವಣೆಗೆ ಸಂಬಂಧಪಟ್ಟಂತಹ ಸೂತ್ರಗಳ ಬಗ್ಗೆ ನಮ್ಮ ನಡುವೆ ಚರ್ಚೆ ಆಗಿಲ್ಲ, ನಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಮುಖ್ಯಮಂತ್ರಿಯವರ ಹತ್ರ ಕೇಳ್ತಾ ಇದ್ದಾರೆ, ಕೊಟ್ಟ ಮಾತನ್ನ ಅವರು ತಪ್ಪುವುದಿಲ್ಲ. ಹಾಗಾದ್ರೆ ಏನ್ ನಡೆದಿದೆ? ದಾಖಲೆ ಮಾಡೋದು ಮುಖ್ಯವಲ್ಲ, ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತೇಳಿ ಸುರೇಶ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮುಂದಿನ ಜನವರಿ ತನಕ ಮುಖ್ಯಮಂತ್ರಿ ಆಗಿದ್ರೆ ದೇವರಾಜು ಅರಸು ಅವರು ಬರೆದಿರ್ತಕ್ಕಂತಹ ಅತಿ ಸುದೀರ್ಘ ಅವಧಿಯವರೆಗೆ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿರುವಂತಹ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆಯನ್ನ
ಸಿದ್ದರಾಮಯ್ಯನವರು ಮುರಿತಾರೆ. ಸುರೇಶ್ ಅವರು ಹೇಳ್ತಿದ್ದಾರೆ, ದಾಖಲೆ ಮುರಿಯೋದು ಮುಖ್ಯ ಅಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಮುಖ್ಯ ಅಂತ. ಸಿಎಂ ಹುದ್ದೆಯನ್ನ ಬಿಟ್ಟು ಕೊಡುವ ಬಗ್ಗೆ ಮಾತು ಕೊಟ್ಟಿದ್ರ ಸಿದ್ದರಾಮಯ್ಯನವರು ಹಾಗಾದ್ರೆ ಮಾತು ಕೊಟ್ಟಿದ್ದರ? ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟು ಕೊಡುವಂತಹ ಮಾತನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದರ? ಯಾರಿಗೆ ಮಾತು ಕೊಟ್ಟಿದ್ರು? ಯಾವ ಕಾರಣಕ್ಕಾಗಿ ಮಾತು ಕೊಟ್ಟಿದ್ರು? ರಾಜ್ಯದ ಜನರಿಗೆ, ಯಾಕಂದ್ರೆ 2020 ಸರ್ಕಾರವನ್ನ ನೋಡಿದ್ವಿ, ಬಹಳ ಬಹಿರಂಗವಾಗಿ ಹೇಳ್ಕೊಂಡಿದ್ರೆ 20 ತಿಂಗಳು ನಾವು 20 ತಿಂಗಳು ನೀವು ಅಂತೇಳಿ. ಇಲ್ಲಿ ಈ ಸರ್ಕಾರದಲ್ಲಿ 30 ತಿಂಗಳು ನಾವು 30 ತಿಂಗಳು ನೀವು ಅಂತೇಳಿ ಏನಾದ್ರೂ ಮಾತು ಕೊಟ್ಟಿದ್ರಾ? ನಿಜಾನ ಹಾಗಾದ್ರೆ? ಶಿವಕುಮಾರ್ ಬಣದವರು ಈ ಹಿಂದೆ ಹೇಳ್ತಾ ಇದ್ದಂತ ಮಾತು ನಿಜಾನಾ? ಆ ಮಾತನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದರಾ? ಯಾರಿಗೆ ಮಾತು ಕೊಟ್ಟಿದ್ರು? ಯಾವ ಕಾರಣಕ್ಕಾಗಿ ಮಾತು ಕೊಟ್ಟಿದ್ರು? ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿರುವಂತಹ ವಿಚಾರಗಳು. ಈ ಪ್ರಶ್ನೆಗಳು ಜನಮಾನಸದಲ್ಲೂ ಕೂಡ ಇದ್ದೇ ಇದ್ದಾವೆ, ಕರ್ನಾಟಕದ ಜನರಲ್ಲೂ ಕೂಡ ಇದ್ದೇ ಇರುವಂತದ್ದು. ಸಿದ್ದರಾಮಯ್ಯನವರು ತಪ್ಪದಂತೆ ನಡೆಸಿಕೊಡ್ಬೇಕಾದಂತಹ ಮಾತು ಯಾವುದು? ಯಾವ ಮಾತನ್ನು ಅವರು ನಡೆಸಿಕೊಡ್ಬೇಕು? ಸುರೇಶ್ ಅವರಿಗೆ, DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ಗೆ ಯಾವ ಮಾತನ್ನು ಅವರು ನಡೆಸಿಕೊಡ್ಬೇಕಿದೆ? ನುಡಿದಂತೆ ನಡೆಯುವ ಸರ್ಕಾರ ಎನ್ನುವವರ ನಡುವೆ ಮತ್ತಷ್ಟು ಈಡೇರದ ಮಾತುಗಳಿದಾವ. ನುಡಿದಂತೆ ನಡೆಯುವ ಸರ್ಕಾರ ನಮ್ದು ಅಂತ ಹೇಳ್ತಾರೆ ಇವರು. ನುಡಿದಂತೆ ನಡಿಬೇಕಾಗತ್ತೆ, ನಡೆದಿದ್ದೀವಿ ಅಂತ ಅವ್ರು ಕ್ಲೇಮ್ ಮಾಡ್ಕೊಳ್ತಿದ್ದಾರೆ ಸರ್ಕಾರದವರು. ಹಾಗಾದ್ರೆ ಇವರ ನಡುವೆ ಜನ ಕೇಳಿಸ್ಕೊಳ್ಳದೆ ಇರುವಂತಹ, ನುಡಿದಿರುವಂತಹ ಮಾತುಗಳು ಬೇರೆ ಯಾವ್ದಾದ್ರು ಇದಾವೆ? ಸುರೇಶ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯ ಜನಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾರೆ ಮಾತು, ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲಿ ಏನೋ ತಪ್ಪೇನಿದೆ? ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಇಲ್ಲ, ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂತ ಸಹಕಾರವನ್ನ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ DK ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. DK ಶಿವಕುಮಾರ್ ಅವರ ಶ್ರಮ ಪ್ರತಿಫಲ ಯಾವತ್ತು ಒಂದಲ್ಲ ಒಂದಿನ ಸಿಗುತ್ತೆ, ಕಾದ್ ನೋಡ್ಬೇಕು. ನನಗ್ ಗೊತ್ತಿಲ್ಲ. ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು, ನಂಬಿಕೆ ಮೇಲೆ ನಾವಿರೋದು. ಹೀಗೆ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ಅವ್ರು ಯಾವತ್ತೂ ಕೂಡ ಮಾತು ತಪ್ಪೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ರಾಜಕೀಯದಲ್ಲಿ ಒಂದು ಮಾತಿಗೆ ಹಲವು ಅರ್ಥಗಳಿರ್ತವೆ. ಅದು 1+1=2 ಆಗುವಂಥದ್ದಲ್ಲ ರಾಜಕಾರಣ ಅನ್ನುವಂಥದ್ದು. 1+1 ಅನ್ನುವಂಥದ್ದಕ್ಕೆ 2 ಅನ್ನುವಂಥ ಉತ್ತರ ರಾಜಕಾರಣದಲ್ಲಿ ಇರೋದಿಲ್ಲ. ಅದು 1+1 ಅನ್ನುವಂಥದ್ದಕ್ಕೆ 4 ಆಗ್ಬೋದು, 6 ಆಗ್ಬೋದು, 16 ಆಗ್ಬೋದು, ಏನು ಬೇಕಿದ್ರೂ ಆಗ್ಬೋದು. ಆ ರೀತಿಯಾದಂತಹ ಮಾತುಗಳಿವು. ಯಾಕಂದ್ರೆ ಕೊಟ್ಟ ಮಾತನ್ನ ತಪ್ಪುವುದಿಲ್ಲ, ಕೊಟ್ಟ ಮಾತನ್ನ ನಡೆಸ್ಕೊಡ್ತಾರೆ. ಅದು ರಾಜ್ಯದ ಜನರಿಗೂ ಇರಬಹುದು, ಸರ್ಕಾರದ ಕಾರ್ಯಕ್ರಮಗಳಲ್ಲೂ ಇರಬಹುದು. ಹಾಗೇನೆ ಆಂತರಿಕವಾಗಿ ಯಾವ ಮಾತನ್ನ ಹಾಗಾದ್ರೆ ಕೊಟ್ಟಿದ್ದಾರೆ ಅನ್ನುವಂತಹ ಗುಟ್ಟನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ DK ಸುರೇಶ್ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಯಾರು ಕೂಡ ನಮ್ಮ ನಾಯಕರು ಯಾವತ್ತೂ ಕೂಡ ಅವಕಾಶವಾದಿ ಅಲ್ಲ. ಅವರ ಸಂಘಟನೆ, ಅವರ ಹೋರಾಟ, ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ. ಅದರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ. ಪ್ರಾರ್ಥನೆ ಯಾವತ್ತೂ ಫಲ ಕೊಟ್ಟೇ ಕೊಡ್ತದೆ ಅಂತ ಅವರು ಹೇಳ್ತಾರೆ, ನಾನು ಹೇಳ್ತೀನಿ. ಪ್ರಾರ್ಥನೆ ಯಾವಾಗೂ ಫಲ ಕೊಡ್ತದೆ, ಶ್ರಮಕ್ಕೆ ಯಾವತ್ತೂ ಫಲ ಇದ್ದೇ ಇದೆ. ಹೀಗೆ ಶ್ರಮಕ್ಕೆ ಫಲ, ಈಗ ಶ್ರಮದ ಫಲವನ್ನ ಕೇಳ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ತಮ್ಮ ಎಲೆಕ್ಷನ್ ಕ್ಯಾಂಪೇನಲ್ಲಿ ಕೇಳ್ತಾ ಇದ್ರು. 2018ರ ಕ್ಯಾಂಪೇನಲ್ಲಿ ಮತ್ತು ಅದಕ್ಕಿಂತ ಮುಂಚೆ ನಡೆದಂತಹ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕ್ಯಾಂಪೇನಲ್ಲಿ ಹೇಳ್ತಾ ಇದ್ರು, ನಮ್ಮ ಕೂಲಿಗೆ ನಾವು ಮಾಡಿದಂತಹ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ರು. ನಾವು ಕೆಲಸ ಮಾಡಿದ್ದೀವಿ, ಅದರ ಕೂಲಿಯನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ಜನರ ಹತ್ರ. ಅಂದರೆ ನಮ್ಗೆ ಊಟ ಕೊಡಿ ಅಂತ ಕೇಳ್ತಾ ಇದ್ವಿ. ಈಗ ಇವರು ಹೇಳ್ತಿದ್ದಾರೆ, ನಾವು ಶ್ರಮವನ್ನು ಪಟ್ಟಿದ್ದೀವಿ, ಅದರ ಫಲ ಕೊಡಿ ಅಂತ ಕೇಳ್ತಾ ಇದ್ವಿ. ಈಗ ಅದರ ಫಲವನ್ನು ಕೇಳುವ ಸಮಯ ಬಂದಿದೆಯಾ? ಹಾಗಾದ್ರೆ ಆ ಚರ್ಚೆಗಳ ಇದು ಅರ್ಧ ಮುಗಿದ ಸರ್ಕಾರದಲ್ಲಿರುವಂಥದ್ದು ಅನ್ನುವಂತಹ ಕುತೂಹಲ ಇದ್ದೇವೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಜನರ ಆಶೀರ್ವಾದ ಇರುವವರೆಗೂ ನಾನೇ ಮುಖ್ಯಮಂತ್ರಿ, ಜನರ ಆಶೀರ್ವಾದ ಇರುವವರೆಗೂ ನಾನೇ ಮುಖ್ಯಮಂತ್ರಿ, ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ.
ಇದು ಸಿದ್ದರಾಮಯ್ಯನವರ ಮಾತು. ನಿನ್ನೆಷ್ಟೇ ಅವರು ಹೇಳಿದರು 17ನೇ ಬಾರಿಯ ಬಜೆಟ್ ಅನ್ನು ನಾನು ಮಂಡಿಸ್ತೀನಿ ಅಂತ ಹೇಳಿ. 2028ಕ್ಕೂ ಮತ್ತೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆ ಮೂಲಕವಾಗಿ ಯಾರ್ಯಾರಿಗೆಲ್ಲ ಮುಖ್ಯಮಂತ್ರಿ ಆಗುವಂಥ ಆಸೆ ಇದೆಯೋ 28ಕ್ಕೆ ಕಾಯಿರಿ ಅನ್ನುವಂಥ ಅರ್ಥವೂ ಕೂಡ ಅದಕ್ಕೆ ಸಿಗುತ್ತೆ. ಚಾಮರಾಜನಗರದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯನವರು ಈ ಸಂದೇಶವನ್ನ ಕೊಟ್ಟಿದ್ದಾರೆ. ಚಾಮರಾಜನಗರದಿಂದಲೇ ಸಂದೇಶದ ರವಾನೆ ಆಗಿದೆ ಸಿದ್ದರಾಮಯ್ಯನವರ ಕಡೆಯಿಂದ. ಚಾಮರಾಜನಗರದಲ್ಲಿ ನಿಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾನೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆಯಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಯಾವ ಕ್ರಾಂತಿ ಅಂತ ಹೇಳಿದ್ರು? ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದ್ಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. 5 ವರ್ಷ ನೀವೇ ಇರ್ತೀರಾ ಅಂತ ಸರ್? 5 ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಖತ್ತು. ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಇರೋದು. ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗ್ಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು. 2.5 ವರ್ಷ ಆದ್ಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು. ಸಿದ್ದರಾಮಯ್ಯನವರು ತಾವು ಕೊಟ್ಟ ಮಾತು ಯಾವುದು ಅಂತ ಹೇಳಿ ಹೇಳಿದ್ದಾರೆ. 2.5 ವರ್ಷ ಆಗಲಿ, ಆಮೇಲೆ ಸಂಪುಟ ಪುನರ್ರಚನೆ ಮಾಡೋಣ ಅಂತ ಹೇಳಿದ್ದೆ ಅಂತ ಹೇಳ್ಕೊಂಡು ಇದನ್ನು ಹೈಕಮಾಂಡ್ಗೆ ಹೇಳಿದ್ದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅದು ಇದೇ ಮಾತನ್ನು ಕೊಟ್ಟಿರೋ ಮಾತಾ ಅಥವಾ ಬೇರೆ ಏನಾದರೂ ಮಾತು ಕೊಟ್ಟಿದ್ರಾ? ಯಾವ ಕೊಟ್ಟ ಮಾತನ್ನು ಈಗ ಸಿದ್ದರಾಮಯ್ಯನವರು ನಡೆಸ್ಕೊಡ್ಬೇಕಾಗಿದೆ?